ಮಹಾತ್ಮ ಗಾಂಧೀಜಿಯವರ ಕನ್ನಡಕವನ್ನ ಯಾವ ದೇಶ ಖರೀದಿ ಮಾಡಿತು? ಚೀನಾ, ಭಾರತ, ಜಪಾನ್, ಅಮೆರಿಕ? ಸರಿಯಾದ ಉತ್ತರ ಅಮೆರಿಕ. ಯಾವ ಮಾಂಸದಲ್ಲಿ ಜಾಸ್ತಿ ಮೂಳೆಗಳು ಕಂಡುಬರುವುದಿಲ್ಲ? ಆಪ್ಷನ್ಸ್: ಮೀನು, ಕುರಿ ಮಾಂಸ, ಕೋಳಿ ಮಾಂಸ, ಹಸುವಿನ ಮಾಂಸ. ಸರಿಯಾದ ಉತ್ತರ ಹಸುವಿನ ಮಾಂಸ. ಮನೆಯಲ್ಲಿ ಯಾವ ಗಿಡ ನೆಡುವುದರಿಂದ ಸೊಳ್ಳೆಗಳು ಬರುವುದಿಲ್ಲ? ಆಪ್ಷನ್ಸ್: ಅಲೋವೆರಾ, ತುಳಸಿ, ಮಾವು, ಬೇವು. ಸರಿಯಾದ ಉತ್ತರ ತುಳಸಿ. ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಂಡರೆ ಏನಾಗುತ್ತದೆ? ರಕ್ತದೊತ್ತಡ, ಫಲವತ್ತತೆ ದುರ್ಬಲ, ರಕ್ತದ ಹರಿವಿನಲ್ಲಿ ಅಡಚಣೆ, ಮೂಳೆಗಳ ಜೋಡಣೆ ಬದಲಾವಣೆ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಸಾಮಾನ್ಯವಾಗಿ ಬಹುತೇಕರು ಕಾಲಿನ ಮೇಲೆ ಕಾಲು ಹಾಕಿ ಕೂರುತ್ತಾರೆ. ಈ ರೀತಿ ಕುಳಿತುಕೊಳ್ಳುವುದರಿಂದ ಸೊಂಟದ ಜೋಡಣೆಯಲ್ಲಿ ವ್ಯತ್ಯಾಸಗಳನ್ನ ಉಂಟು ಮಾಡಬಹುದು. ಅಂದ್ರೆ ಒಂದಕ್ಕಿಂತ ಒಂದು ದೊಡ್ಡದಾಗುತ್ತದೆ. ಇದಿಷ್ಟೇ ಅಲ್ಲದೆ ಕಾಲುಗಳು, ಮೊಣಕಾಲುಗಳು, ಪಾದಗಳಂತಹ ದೇಹದ ಕೆಳಗಿನ ಭಾಗಗಳಿಗೆ ರಕ್ತದ ಹರಿವಿನಲ್ಲಿ ಅಡಚಣೆ ಉಂಟಾಗುತ್ತದೆ. ಅಲ್ಲದೆ ರಕ್ತದ ಹರಿವು ಕಡಿಮೆ ಆಗುತ್ತದೆ ಮತ್ತು ರಕ್ತದೊತ್ತಡ ಹೆಚ್ಚಾಗುತ್ತದೆ. ದೀರ್ಘಕಾಲದವರೆಗೆ ಅಡ್ಡಕಾಲಿನಲ್ಲಿ ಕುಳಿತುಕೊಳ್ಳುವುದು ಸ್ನಾಯುವಿನ ಉದ್ದ ಮತ್ತು ಪೆಲ್ವಿಕ್ ಮೂಳೆಗಳ ಜೋಡಣೆಯಲ್ಲಿ ದೀರ್ಘಕಾಲೀನ ಬದಲಾವಣೆಗಳಿಗೆ ಕಾರಣವಾಗಬಹುದು. ಅಡ್ಡಕಾಲಿನ ಕುಳಿತುಕೊಳ್ಳುವಿಕೆಯು ಫಲವತ್ತತೆಯ ಮೇಲೂ ಪರಿಣಾಮ ಬೀರುತ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಸುಲಭವಾಗಿ ಮಲವಿಸರ್ಜನೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ನೀರು ಕುಡಿಯುವುದು, ವಾಕಿಂಗ್, ಚಹಾ ಸೇವನೆ, ನಿಂಬೆ ಜ್ಯೂಸ್. ಸರಿಯಾದ ಉತ್ತರ ನೀರು ಕುಡಿಯುವುದು. ಎದೆ ಹಾಲು ವಂಚಿತ ಮಕ್ಕಳಿಗೆ ಕರ್ನಾಟಕದ ಯಾವ ನಗರದಲ್ಲಿ ಎದೆ ಹಾಲು ಬ್ಯಾಂಕ್ ಅನ್ನ ನಿರ್ಮಿಸಲಾಗಿದೆ? ಬೆಂಗಳೂರು, ಮಂಗಳೂರು, ಮೈಸೂರು, ಬೆಳಗಾವಿ. ಸರಿಯಾದ ಉತ್ತರ ಮೈಸೂರು. ಯಾವ ದೇಶದಲ್ಲಿ ನೀಲಿ ಜೀನ್ಸ್ ಅನ್ನ ನಿಷೇಧಿಸಲಾಗಿದೆ? ಆಪ್ಷನ್ಸ್: ಅಫ್ಘಾನಿಸ್ತಾನ, ಉತ್ತರ ಕೊರಿಯಾ, ಬೆಲ್ಜಿಯಂ, ಬಾಂಗ್ಲಾದೇಶ. ಸರಿಯಾದ ಉತ್ತರ ಉತ್ತರ ಕೊರಿಯಾ. ಮೀನಿನ ಮೊಟ್ಟೆ ತಿಂದರೆ ಏನು ಉಪಯೋಗ? ಆಪ್ಷನ್ಸ್: ನರ ದೌರ್ಬಲ್ಯ, ಲೈಂಗಿಕ ಆಸಕ್ತಿ, ರಕ್ತಹೀನತೆ ನಿವಾರಣೆ, ಕಣ್ಣಿನ ದೃಷ್ಟಿ. ಸರಿಯಾದ ಉತ್ತರ ರಕ್ತಹೀನತೆ ನಿವಾರಣೆ ಮತ್ತು ಕಣ್ಣಿನ ದೃಷ್ಟಿ. ಯಾವ ಗಿಡ 100ಕ್ಕೆ 100ರಷ್ಟು ಹಾವಿನ ವಿಷವನ್ನ ತೆಗೆದು ಹಾಕುತ್ತೆ? ಆಪ್ಷನ್ಸ್: ಬೇವು, ತುಳಸಿ, ಸರ್ಪಗಂಧ, ತುಂಬೆ ಗಿಡ. ಸರಿಯಾದ ಉತ್ತರ ಸರ್ಪಗಂಧ. ವೀಕ್ಷಕರೇ, ಹಾವು ಕಚ್ಚಿದ ನಂತರ ಆ ಭಾಗದಲ್ಲಿ ಬಾಯಿಯಿಂದ ರಕ್ತವನ್ನ ಹೀರುವ ಮೂಲಕ ವಿಷವನ್ನ ಹೊರಗೆ ತೆಗೆಯಲು ಪ್ರಯತ್ನಿಸುವ ದೃಶ್ಯವನ್ನ ನೀವು ಅನೇಕ ಸಿನಿಮಾಗಳಲ್ಲಿ ನೋಡಿರುತ್ತೀರಿ. ಆದ್ರೆ ನಿಜ ಜೀವನದಲ್ಲಿ ಆ ರೀತಿ ನಡೆಯುವುದಿಲ್ಲ. ಏಕೆಂದ್ರೆ ಹಾವಿನ ವಿಷವು ಮಾನವನ ರಕ್ತದಲ್ಲಿ ಸೆಕೆಂಡ್ಗಳಲ್ಲಿ ಹರಡಿಬಿಡುತ್ತದೆ. ವಿಷ ಜಾಸ್ತಿ ಆದ್ರೆ ಮತ್ತು ಸಕಾಲದಲ್ಲಿ ಚಿಕಿತ್ಸೆ ಸಿಗದಿದ್ದರೆ ಅವರು ಸಾಯುತ್ತಾರೆ. ಆದ್ರೆ
5 ನಿಮಿಷದಲ್ಲಿ ವ್ಯಕ್ತಿಯ ಪ್ರಾಣ ಉಳಿಸುವ ಪರಿಹಾರವೂ ಕೂಡ ಇದೆ. ರೌವೋಲ್ಫಿಯಾ ಸರ್ಪೆಂಟಿನಾ ಎಂಬ ವೈಜ್ಞಾನಿಕ ಹೆಸರನ್ನ ಹೊಂದಿರುವ ಸರ್ಪಗಂಧ ಗಿಡವು ಹಾವಿನ ವಿಷಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಇದನ್ನು ಹಾವುಗಳು ಮತ್ತು ಇತರೆ ವಿಷಕಾರಿ ಕೀಟಗಳ ಕಡಿತಕ್ಕೆ ಪ್ರತಿ ವಿಷವಾಗಿ ಬಳಸಲಾಗುತ್ತದೆ. ಈ ಸರ್ಪಗಂಧ ಗಿಡದ ಮೂಲ ಭಾರತ. ಇದನ್ನ ಭಾರತೀಯ ಜನಪದ ಔಷಧದಲ್ಲಿ ಹಾವು ಕಡಿತ, ಕೀಟ ಕಡಿತ, ಮಲೇರಿಯಾ ಮತ್ತು ಇತರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಶತಮಾನಗಳಿಂದ ಬಳಸಲಾಗುತ್ತಿದೆ. ಇದರ ಮೂಲ ಸಾರವು ಹಾವಿನ ವಿಷವನ್ನ ಪರಿಣಾಮಕಾರಿಯಾಗಿ ತಟಸ್ಥಗೊಳಿಸುತ್ತದೆ. ಸರ್ಪಗಂಧ ಗಿಡದ ಸಾರವು ಹಾವಿನ ವಿಷದ ಕಿಣ್ವಗಳಾದ ಅಸಿಟೈಲ್ ಕೋಲಿನೆಸ್ಟರಸ್, ಪ್ರೋಟೀಸ್ ಮತ್ತು ಎಟಿಪೇಸ್ ಅನ್ನ ಪ್ರತಿಬಂಧಿಸುತ್ತದೆ. ಸರ್ಪಗಂಧ ದೀರ್ಘಕಾಲಿಕ ಪೊದೆ ಸಸ್ಯವಾಗಿದ್ದು ಭಾರತದ ಉಪ ಹಿಮಾಲಯನ್ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಹೆಚ್ಚಾಗಿ ಸೂರ್ಯಕಾಂತಿ ಬೆಳೆಯುವ ದೇಶ ಯಾವುದು? ಆಪ್ಷನ್ಸ್: ಚೀನಾ, ರಷ್ಯಾ, ಅಮೆರಿಕ, ಜಪಾನ್. ಸರಿಯಾದ ಉತ್ತರ ರಷ್ಯಾ. 3 ಮಕ್ಕಳಿಗೆ ಜನ್ಮ ನೀಡಿದ್ರೆ ಯಾವ ರಾಜ್ಯದಲ್ಲಿ ದಂಡ ವಿಧಿಸಲಾಗುತ್ತದೆ? ಆಪ್ಷನ್ಸ್: ಮಹಾರಾಷ್ಟ್ರ, ಗುಜರಾತ್, ಗೋವಾ, ಕೇರಳ. ಸರಿಯಾದ ಉತ್ತರ ಕೇರಳ. ದೇಹವನ್ನ ತಂಪಾಗಿಸುವ ಎಲೆ ಯಾವುದು? ಆಪ್ಷನ್ಸ್: ತುಳಸಿ, ಪುದೀನ, ಕೊತ್ತಂಬರಿ, ಬೇವು. ಸರಿಯಾದ ಉತ್ತರ ಪುದೀನ. ಹೃದಯಾಘಾತವಾಗುವ 1 ವಾರಕ್ಕೂ ಮೊದಲು ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎದೆಯಲ್ಲಿ ನೋವು, ತೋಳುಗಳಲ್ಲಿ ನೋವು, ಎಡದವಡೆಯಲ್ಲಿ ನೋವು, ಸುಮ್ಮನೆ ಬೆನ್ನು ನೋವು. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಹೃದಯಾಘಾತವಾಗುವ ಮುನ್ನ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅದರಲ್ಲೂ ವಿಶೇಷವಾಗಿ ಕೆಲವು ಲಕ್ಷಣಗಳು ವಾರದ ಮೊದಲು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನ ನಿರ್ಲಕ್ಷಿಸುವುದು ಖಂಡಿತ ಒಳ್ಳೆಯದಲ್ಲ. ಹೃದಯಾಘಾತದ 1 ವಾರದ ಮೊದಲು ಎದೆಯಲ್ಲಿ ಸ್ವಲ್ಪ ನೋವು ಇರುತ್ತದೆ. ಸಾಮಾನ್ಯವಾಗಿ ಅಸಿಡಿಟಿಯಂತಹ ಸಮಸ್ಯೆಗಳಿದ್ದಾಗಲೂ ಎದೆ ನೋವು ಬರುತ್ತದೆ. ಹೃದಯಾಘಾತದ ಸಮಯದಲ್ಲಿ ಎದೆ ನೋವು ತೀವ್ರವಾಗಿರುತ್ತದೆ. ಹೆಚ್ಚಾಗಿ ಇದು ಎಡಭಾಗದಲ್ಲಿ ಬರುತ್ತದೆ. ಇದಿಷ್ಟೇ ಅಲ್ಲದೆ ಹೃದಯಾಘಾತದ ಮೊದಲು ಭುಜ ಮತ್ತು ತೋಳುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಎಡಭುಜದಲ್ಲಿ ತೀವ್ರ ನೋವು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಹಸ್ತದ ಜೊತೆಗೆ ಕೈಗಳಲ್ಲಿ ನೋವು ಉಂಟಾಗುತ್ತದೆ. ಅಸಹನೀಯ ನೋವು 1 ವಾರಕ್ಕಿಂತ ಹೆಚ್ಚು ಕಾಲ ಇದ್ದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.